ನೀವು ಅವಳನ್ನ ಇಗ್ನೋರ್ ಮಾಡಿ ಅವಳು ಅದೇ ಥರ ಇರ್ತಾಳೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ದಿನಗಳ ಕಾಲ ಅವಳನ್ನ ಚೆಕ್ ಮಾಡದೆ ಹೇಗಿದ್ಯಾನೋ ಅಂತನೂ ಕೇಳದೆ ಅವಳಿಗೆ ಕೇರ್ ತೋರಿಸ್ದೇ ಇದ್ದು ಮತ್ತೆ ಏನೂ ಆಗೇ ಇಲ್ಲ ಅನ್ನೋ ಥರ ಅವಳು ನಾರ್ಮಲ್ ಆಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅವಳು ಕಲ್ಲಲ್ಲ, ಅವಳಿಗೂ ಫೀಲಿಂಗ್ಸ್ ಇದೆ. ನೀವು ಕೊಡೋ ಆ ಸೈಲೆಂಟ್ ಟ್ರೀಟ್ಮೆಂಟ್ ಅವಳಿಗೆ ಫೀಲ್ ಆಗುತ್ತೆ. ನೀವು ಕ್ರಿಯೇಟ್ ಮಾಡೋ ಡಿಸ್ಟೆನ್ಸ್ ಕೂಡ ಅವಳಿಗೆ ಫೀಲ್ ಆಗುತ್ತೆ. ಪ್ರತಿ ಸಲ ನೀವು ಅವಳನ್ನ ಮರ್ತಾಗ ಅವಳ ಮನ್ಸಲ್ಲಿ ಒಂದು ಸಣ್ಣ ಭಾಗ ಚೂರ್ ಚೂರಾಗೆ ದೂರ ಆಗುತ್ತೆ. ನೀವು ಸ್ವಲ್ಪ ಕೊಟ್ಟು ಅವಳು ಎಲ್ಲ ಕೊಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗಲ್ಲ. ಅವಳು ಇಂಪಾರ್ಟೆಂಟ್ ಅಲ್ಲ ಅನ್ನೋ ಹಾಗೆ ಫೀಲ್ ಮಾಡಿಸಿದ್ಮೇಲೆ ಅವಳು ಅದನ್ನ ನಂಬಕ್ ಶುರು ಮಾಡ್ತಾಳೆ. ನಿಮಗ್ ಕನ್ವೀನಿಯಂಟ್ ಆದಾಗ ಮಾತ್ರ ಬಂದು ಅವಳು ಮೊದ್ಲಿನ ಹಾಗೆ ಕಾಯ್ತಾ ಇರ್ತಾಳೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನೀವು ಅವಳನ್ನ ಎಷ್ಟು ಇಗ್ನೋರ್ ಮಾಡ್ತಿರೋ ಅವಳು ಅಷ್ಟೇ ನೀವಿಲ್ದೆ ಬದುಕೋದನ್ನ ಕಲಿತಾಳೆ. ಮತ್ತು ಒಂದಿನ ನೀವು ವಾಪಸ್ ಬಂದಾಗ ಅವಳು ಮೊದ್ಲಿನ ಹಾಗೆ ಇರೋದೇ ಇಲ್ಲ. ಯಾಕಂದ್ರೆ ಅವಳು ಆಲ್ರೆಡಿ ಮೂವ್ ಆನ್ ಆಗಿರ್ತಾಳೆ.